ಇಲ್ಲಿ ಯಾವುದೇ ಕಾರಣಕ್ಕೂ ಮೋಸಕ್ಕೆ ಅವಕಾಶ ಇಲ್ಲ. ಓಕೆ ಮೇಡಮ್. ಇದು NGO. ಇಲ್ಲಿ ನಾವು ಸೇವೆ ಮಾಡ್ತಾ ಇದೀವಿ. ನಾವು ಮಾಡೋ ಸೇವೆಯಲ್ಲಿ ಯಾವುದೇ ಥರದ ಮೋಸ ಆಗಬಾರ್ದು ಅಂದ್ರೆ ನಮಗೆ ಸಪ್ಲೈಯರ್ ಇಂದ ಮೋಸ ಆಗಬಾರ್ದು. ಮತ್ತೆ ಇದನ್ನ ನೀವು ಬರೀ ಬಿಸ್ನೆಸ್ ಅನ್ಕೊಂಡು ಮಾಡಬೇಡಿ. ನೀವು ಒಂದು ಒಳ್ಳೆ ಕಾರ್ಯಕ್ಕೆ ಪ್ರಾಡಕ್ಟ್ಸ್ ನ ಸಪ್ಲೈ ಮಾಡ್ತಿದ್ದೀರಾ ಅಂದಮೇಲೆ ಅದ್ರ ಉದ್ದೇಶ ಒಳ್ಳೇದೇ ಆಗಿರಲಿ. I'll go inside the office. What? ನೀನ್ ಆಫೀಸಿಗೆ ಬಂದು ಕೆಲಸ ಮಾಡ್ತೀಯಾ? ಎಸ್, ನಾನು ಹೋಗಿ ಕೆಲಸ ಮಾಡ್ತೀನಿ. ನನ್ಗೊಂದು ಜಾಬ್ ಆಫರ್ ಮಾಡು. ಆ ಭಾಗ್ಯನ ಜೊತೆ ಇದ್ದೇ ಕೆಲಸ ಮಾಡ್ತೀನಿ. ನಿಜ ಹೇಳ್ತಿದ್ಯಾ? ಎಸ್, ನಿಜಾನೇ ಹೇಳ್ತಾ ಇದ್ದೀನಿ. ನೀನ್ ಹೇಳಿಯಲ್ಲ ನಿನ್ ಕಡೆಯವ್ರು ಹೇಗಿದ್ರು ದುಡ್ಗೋಸ್ಕರ ಕೆಲಸ ಮಾಡ್ತಾರೆ ಅಂತ. ಆದ್ರೆ ನಾನು ಮೋಟಿವ್ಗೋಸ್ಕರ ಕೆಲಸ ಮಾಡ್ತಿರೋದು. ನಿನಗೆ ಗೊತ್ತು ನನ್ನ ಮೋಟಿವ್ ಏನು ಅಂತ. ದುಡ್ಡಿಗಿಂತ ಮೋಟಿವ್ ಇಂಪಾರ್ಟೆಂಟ್ ನನಗೆ. ನಾನು ಆಫೀಸ್ ಒಳಗಡೆ ಬಂದರೆ ಆ ಭಾಗ್ಯನ ಒದ್ದು ಹೊರಗಡೆ ಆಗ್ತಾನೆ. ಇವಳು ಹೇಳ್ತಿರೋದು ಕರೆಕ್ಟ್ ಆಗೇನೇ ಇದೆ. ಅಲ್ಲಿರೋರೆಲ್ಲ ದುಡ್ಡಿಗೋಸ್ಕರ ಕೆಲಸ ಮಾಡ್ತಿರೋರು. ಆದರೆ ಇವಳು ಹಾಗಲ್ಲ. ಇವಳಿಗಿರೋ ಇಂಟೆನ್ಷನ್ನೇ ಬೇರೆ. ಓಕೆ ಶ್ರೇಷ್ಠ, ಬಟ್ ನಿನ್ಗೆ ಏನು ಕೆಲಸ ಆಫರ್ ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಎನಿಥಿಂಗ್, ಯಾವುದಾದ್ರೂ ಓಕೆ. ನೋಡು, ಭಾಗ್ಯ ಆಲ್ರೆಡಿ ಟಾಪ್ ಪೊಸಿಷನ್ ಇದ್ದಾಳೆ. ಅದಕ್ಕಿಂತ ದೊಡ್ಡ ಪೊಸಿಷನ್ ಯಾವುದಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾರಿಗೆ ಬೇಕು ಟಾಪ್ ಪೊಸಿಷನ್? ಯಾವುದಾದ್ರೂ ಓಕೆ. ಬೇಕಿದ್ರೆ ನನ್ಗೆ ಭಾಗ್ಯನ ಅಸಿಸ್ಟೆಂಟ್ ಕೆಲಸ ಆದ್ರೂ ಓಕೆ ನನಗೆ. ಅಸಿಸ್ಟೆಂಟ್ ಕೆಲಸನ? ಏನು ಹೇಳ್ತಿದ್ಯಾ ನೀನು? ಹೌದು, ಆ ಭಾಗ್ಯನ ಹೊರಗಡೆ ಹಾಕೋದೇ ದೊಡ್ಡ ಗೋಲು. ಡನ್ ಡೀಲ್. ನೀನ್ ವರಿ ಮಾಡಬೇಡ, ಆದಷ್ಟು ಬೇಗ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ. ನೋಡ್ ಕನಿಕಾ, ಸೆಕೆಂಡ್ ಥಾಟೇ ಬೇಡ. ಆ ಭಾಗ್ಯನ ನಿಮ್ಮ ಆಫೀಸಿಂದ ಹೊರಗಡೆ ಹಾಕೋದಕ್ಕೆ ನನಗಿಂತ ಬೆಸ್ಟ್ ಆಪ್ಷನ್ ಬೇರೆ ಯಾರೂ ಇಲ್ಲ. ಇಬ್ರು ಟೀಮ್ ಅಪ್ ಆಗಿ ನಮ್ಮ ಗೋಲ್ನ ರೀಚ್ ಆಗೋಣ. ಶೋರ್ ಶ್ರೇಷ್ಠ. ನಾನೇನ್ ಮಹಾ ತಪ್ಪು ಮಾಡಿದೀನಿ ಅಂತ ನಂಗೆ ಹೊಡೆದ್ಬಿಟ್ರು. ಹೌದು, ಅದ್ಯಾಕೆ ಹೊಡಿತಾರೆ? ನಾವೇನಾದ್ರೂ ಅಮೆರಿಕದಲ್ಲಿದ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು. ಇವತ್ತಂತೂ ಸಂಜೆನೆ ಆಗ್ಬಾರ್ದು ಅನ್ಸ್ತಿದೆ. ಸಂಜೆ ಆದ್ರೆ ಮತ್ತೆ ಅದೇ ಮನೆಗೆ ಹೋಗ್ಬೇಕು. ನಂಗಂತೂ ಆ ಮನೆಗೆ ಹೋಗಕ್ ಇಷ್ಟಾನೇ ಇಲ್ಲ. ಹಾಗಿದ್ರೆ ನಮ್ಮನೆಗ್ ಬರ್ಬೋದಲ್ಲ. ನಾನೇನ್ ನಿಮ್ಮ ಅಮ್ಮನ ತರ ಹೊಡಿಯಲ್ಲ. ಆಕ್ಚುಲಿ ನಾನೇ ಕ್ಲಾಸ್ ಬಂಕ್ ಮಾಡು ಅಂತ ಹೇಳ್ತೀನಿ. ನನಗ್ ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ಇನ್ನು ನಿಮ್ ಮನೆಗ್ ಬರ್ಬೇಕಾ? ಗುರುತು ಪರಿಚಯ ಇಲ್ದೇ ಇರೋರಿಂದ ಸ್ವಲ್ಪ ದೂರನೇ ಇರು ಅಂತ ನಮ್ಮಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ. ಯಾವ ಸ್ಟ್ರೇಂಜರ್ನು ನಂಬಲ್ಲ ನಾನು. ಹಲೋ ಆಂಟಿ. ಹಾಯ್ ತನ್ವಿ, ಹೇಗಿದ್ಯಾ? ನೀನ್ ಫೋನ್ ಮಾಡ್ತೀಯ ಅಂತ ಕಾಯ್ತಾನೆ ಇದ್ದೆ ನಾನು. ನೀನ್ ಫೋನ್ ಮಾಡ್ಲೇ ಇಲ್ಲ ನೋಡು. ಅಷ್ಟ್ ಬೇಗ ನನ್ನ ಮರ್ತು ಬಿಟ್ಟಾ? ಹಾಗೇನಿಲ್ಲ ಶ್ರೇಷ್ಠ ಆಂಟಿ. ಯಾಕನ್ವಿ ನಿನ್ ವಾಯ್ಸ್ ತುಂಬಾ ಡಲ್ ಆಗಿದೆ, ಏನಾಯ್ತು? ನನಗೇನಾಗಿಲ್ಲ ಆಂಟಿ, ಆರಾಮಾಗೇ ಇದ್ದೀನಿ. ತನ್ವಿ, ಅಳ್ತಾ ಇದ್ಯಾ? ಇಲ್ಲ ಆಂಟಿ, ನಾನೇನ್ ಅಳ್ತಿಲ್ಲ. ಪ್ಲೀಸ್ ತನ್ವಿ, ಅಳ್ಬೇಡ. ನಾವೆಲ್ಲ ಇದೀವಿ ತಾನೇ ನಿನ್ಗೆ. ತನ್ವಿ, ಅಳ್ತಾ ಇದ್ಯಾ? ಯಾಕೆ ಅಳ್ತಿದ್ಯಾ ತನ್ವಿ? ಕಾಲೇಜಲ್ಲಿ ಮತ್ತೆ ಏನಾದ್ರು ಪ್ರಾಬ್ಲಮ್? ಅದೇನೇ ಇದ್ರು ಸರಿ, ನಾನ್ ಬಂದ್ ಕಾಲೇಜಲ್ಲಿ ಮಾತಾಡ್ತೀನಿ, ಹೇಳು. ಕಾಲೇಜಲ್ಲಿ ಏನು ಆಗ್ಲಿಲ್ಲ ಆಂಟಿ, ಆದ್ರೆ
ಅಮ್ಮನ ಹತ್ರ ಹೇಳಕ್ ತುಂಬಾನೇ ಭಯ ಆಯ್ತು. ಅದಕ್ಕೆ ಪಪ್ಪನ್ ಕರ್ಕೊಂಡು ಹೋಗಿದ್ದೆ. ಶ್ರೇಷ್ಠ ಆಂಟಿನೇ ಕನ್ವಿನ್ಸ್ ಮಾಡಿ ಪಪ್ಪನ ಕಾಲೇಜಿಗೆ ಕರ್ಕೊಂಡ್ ಬಂದ್ರು. ಏನು ನಿನಗ್ ಹೊಡದ್ಲಾ ಇಷ್ಟು ಸಿಲ್ಲಿ ವಿಷಯಕ್ಕೆ? ಯಾಕಂಗೆ ಅವಳು ಹಾಗಾಡ್ತಾಳೆ? ಪಾಪ ನೀನು ನಿನ್ ಮೇಲೆ ಕೈ ಎತ್ತೋದಕ್ಕೆ ಹೇಗ್ ಮನ್ಸ್ ಬರುತ್ತೆ ಅವಳಿಗೆ? ನಿನ್ ಕಾಲೇಜ್ಗೆ ನಿನ್ ಪಪ್ಪನ್ ಕರ್ಕೊಂಡು ಹೋದ್ರೆ ತಪ್ಪೇನಿದೆ ಅಂತ? ಹೌದು ಆಂಟಿ, ನಾನು ಅದನ್ನೇ ಕೇಳ್ದೆ. ಪಪ್ಪನ್ ಕರ್ಕೊಂಡು ಹೋದ್ರೆ ಏನ್ ತಪ್ಪು ಅಂತ. ಹೌದಾ? ಅದಕ್ಕೆ ಏನಂದ್ಲು? ಏನು ಆನ್ಸರ್ ಮಾಡ್ಲಿಲ್ಲ. ಅದೇಂಗ್ ಆನ್ಸರ್ ಮಾಡ್ತಾಳೆ? ತಂದೆ ನೀನ್ ಕರೆಕ್ಟ್ ಆಗಿ ಕೇಳಿದ್ಯಾ ಗೊತ್ತಾ? ಅವಳದೇ ತಪ್ಪಿಟ್ಕೊಂಡು ಅದು ಹೇಗ್ ಉತ್ತರ ಕೊಡ್ತಾಳೆ ಹೇಳು? ನನಗ್ ಮನೆಗ್ ಹೋಗಕ್ ಇಷ್ಟನೇ ಇಲ್ಲ ಆಂಟಿ. ಎಲ್ಲಾದ್ರೂ ದೂರ ಹೋಗಿ ಜೋರಾಗಿ ಅಳ್ಬೇಕು ಅನ್ಸ್ತಿದೆ. ತಂಗಿ ಪ್ಲೀಸ್ ನೀನ್ ಅಳ್ಬೇಡ. ನಿನ್ ಅಳೋದ್ನ ಕೇಳಿ ನನ್ಗೂ ಅಳು ಬಂದ್ಬಿಡುತ್ತೆ. ತಂದಿ ನೀನ್ ಯಾಕೆ ದೂರ ಹೋಗ್ಬೇಕು? ನಿನಗ್ ಮನೆಗ್ ಹೋಗೋಕ್ ಇಷ್ಟ ಇಲ್ಲ ಅಂದ್ರೆ ಹೇಳು, ನಮ್ ಮನೆಗ್ ಬಾ. ಇಲ್ಲಿಗ್ ಬರೋದಕ್ಕೆ ನೀನ್ ಯಾರ್ ಪರ್ಮಿಷನ್ ಕೇಳ್ಬೇಕಾಗಿಲ್ಲ. ಯು ಜಸ್ಟ್ ಕಮ್. ಇದನ್ನು ನಿನ್ ಮನೆನೆ. ಆದ್ರೆ ಆಂಟಿ ಅಲ್ಲಿಗ್ ಬಂದ್ರೆ ಅಮ್ಮ ಬೈತಾಳೆ. ತಂಗಿ ನಾನು ಆಲ್ಮೋಸ್ಟ್ ನಿನ್ ಕಾಲೇಜ್ ಹತ್ರನೇ ಇದೀನಿ. ನೀನ್ ನಮ್ಮನೆಗ್ ಬಾ, ಸ್ವಲ್ಪ ಪಪ್ಪನ್ ಜೊತೆ ಟೈಮ್ ಸ್ಪೆಂಡ್ ಮಾಡು, ಎಲ್ಲ ಸರಿ ಹೋಗುತ್ತೆ. ಮಗಳು ಬಂದಿದ್ದಾಳೆ ಅಂತ ನಿಮ್ ಪಪ್ಪನೂ ಖುಷಿ ಆಗ್ತಾನಲ್ವಾ? ವೆನ್ ಯು ಫೀಲ್ ರಿಲ್ಯಾಕ್ಸ್ ಅವಾಗ ನಿಮ್ ಮನೆಗ್ ಹೋಗುವಂತೆ. ನಿಮ್ ಮನೆಗ್ ಹೋಗಿ ಆ ಭಾಗ್ಯನ್ ನೋಡಿ ನೀನ್ ಅಳೋ ಬದ್ಲು ನಿಮ್ ಪಪ್ಪನ ಜೊತೆ ನೀನ್ ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ? ಓಕೆ ಆಂಟಿ, ನಿಮ್ ಜೊತೆ ಬರ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾಗ್ಯ ಅಂತ. ನಾನು ಈ ಟ್ರಸ್ಟಿಗೆ ಹೊಸದಾಗಿ ಜಾಯ್ನ್ ಆಗಿರೋದು. ನಾನು ನಿಮ್ಮೆಲ್ಲರೂ ಇಲ್ಲಿ ಕರೆದಿರೋದ್ರ ಹಿಂದೆ ತುಂಬ ಮುಖ್ಯವಾದ ಉದ್ದೇಶ ಇದೆ. ನಾವು ಅದ್ರ ಬಗ್ಗೆ ಮಾತಾಡೋಕೆ ಮುಂಚೆ ನೀವೆಲ್ಲರೂ ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ ಪ್ಲೀಸ್? ನನ್ನ ಹೆಸರು ತಿಮ್ಮೇಗೌಡ ಅಂತ. ಮಕ್ಕಳಿಗೆ ಯೂನಿಫಾರ್ಮ್ ಸಪ್ಲೈ ಮಾಡ್ತೀನಿ. ವೆರಿ ಗುಡ್. 2 years ಇಂದ ನಾನೇ ಸಪ್ಲೈ ಮಾಡ್ತೀನಿ ಮೇಡಮ್. ಸರ್, ರೆಡಿಮೇಡ್ ತಂದು ಕೊಡ್ತೀರಾ ಅಥವಾ ನೀವೇ ಸ್ಟಿಚ್ ಮಾಡಿಸಿ ತಂದು ಕೊಡ್ತೀರಾ? ನಾವೇ ಬಂದು ಮೆಜರ್ಮೆಂಟ್ ತಗೊಂಡು ಅಳತೆ ತಕ್ಕಂತ ಹೊಳ್ಕೊಡ್ತೀವಿ ಮೇಡಮ್. ಸರ್, ನೀವು? ನನ್ನ ಹೆಸರು ವಿಜಯ್ ಅಂತ. ಮಕ್ಕಳ ಹಾಕೋ ಸ್ವೆಟರ್, ಮೆಫ್ಲರ್, ಸಾಕ್ಸ್ ಎಲ್ಲ ಸಪ್ಲೈ ಮಾಡ್ತೀವಿ ಮೇಡಮ್. ಆಲ್ಮೋಸ್ಟ್ 1 ವರ್ಷದಿಂದ ಸಪ್ಲೈ ಮಾಡ್ತಾ ಇದೀವಿ ಮೇಡಮ್. ನನ್ನ ಹೆಸರು ಮಹೇಶ್ ಅಂತ. ಮಕ್ಕಳು ಬೇಕಾರೋ ಪೆನ್ನು, ಪೆನ್ಸಿಲ್, ಬುಕ್ಸು ನಾನು ಸಪ್ಲೈ ಮಾಡ್ತಾ ಇದ್ದೀನಿ ಮ್ಯಾಮ್. ಎಷ್ಟು ವರ್ಷದಿಂದ ಸರ್? ವರ್ಷದಿಂದ ಇಲ್ಲ ಮ್ಯಾಮ್, ಈಗ 1 ತಿಂಗಳಿಂದ ಸಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಮಕ್ಕಳು ಬೇಕಾರೋ ಪೇಸ್ಟು, ಸೋಪು, ಶಾಂಪು ಇತ್ಯಾದಿಗಳೆಲ್ಲ ನಾನೇ ಸಪ್ಲೈ ಮಾಡ್ತಾ ಇದ್ದೀನಿ ಮ್ಯಾಮ್. ಗುಡ್. ನಿಮ್ಮನ್ನೆಲ್ಲ ಪರಿಚಯಿಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವೀಗ ಹೇಳಿದ್ ಕೇಳಿ ತುಂಬಾನೇ ಖುಷಿ ಆಯ್ತು. ತುಂಬಾ ವರ್ಷಗಳಿಂದ ಈ ಟ್ರಸ್ಟ್ಗೆ ನೀವೆಲ್ಲರೂ ಪ್ರಾಡಕ್ಟ್ಸ್ನ ಸಪ್ಲೈ ಮಾಡ್ತಿದ್ದೀರಿ. ನನ್ ಒಂದ್ ಪರ್ಸನಲ್ ರಿಕ್ವೆಸ್ಟ್ ಏನು ಅಂದ್ರೆ, ನೀವ್ ಯಾವ ಪ್ರಾಡಕ್ಟ್ ನ ಸಪ್ಲೈ ಮಾಡ್ತಿದ್ದೀರೋ ಆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ ಒಂದ್ಸಲ ನೀವೇ ಪರ್ಸನಲ್ ಆಗಿ ಎನ್ಶ್ಯೂರ್ ಮಾಡಿ ಕಳಿಸಿ. ಓಕೆ ಮೇಡಮ್. ಓಕೆ ಮೇಡಮ್. ಹಾಗೆ ಪ್ರತಿಯೊಂದು ಪ್ರಾಡಕ್ಟ್ ಸರಿಯಾದ ಸಮಯಕ್ಕೆ ಡೆಲಿವರ್ ಆಗ್ತಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಓಕೆ ಮೇಡಮ್. ನೋಡಿ, ನೀವ್ ಕೊಡೋ ಪ್ರತಿಯೊಂದು ಪ್ರಾಡಕ್ಟ್ಗೂ ಬಿಲ್ ಇರ್ಬೇಕು. ಅದು ಸಣ್ಣ ಪೆನ್ಸಿಲ್ ಆದ್ರೂ ಸರಿ. ಬಿಲ್ ಇಲ್ಲದೆ ಯಾವ ಪ್ರಾಡಕ್ಟ್ ಅಪ್ರೂವ್ ಆಗೋದಿಲ್ಲ. ಹಾಗೆ ಪೇಮೆಂಟ್ ಕೂಡ ಆಗಲ್ಲ. ಸಾರಿ ತನ್ವಿ, ಲೇಟ್ ಆಯ್ತಾ? ತುಂಬಾ ಹೊತ್ತು ಕಾಯ್ಸನ? ಇಲ್ಲ ಇಲ್ಲ ಆಂಟಿ, ನಾನು ಇಲ್ಲೇ ಕೂತಿದ್ದೆ. ಹೌದಾ? ತನ್ವಿ 1 ನಿಮಿಷ. ಪ್ರಾಮಿಸ್ ಮಾಡು ಇನ್ ಯಾವತ್ತೂ ಅಳಲ್ಲ ಅಂತ. ಇಷ್ಟು ಬ್ರೈಟ್ ಅಂಡ್ ಕ್ಯೂಟ್ ಆಗಿ ಹೂವಿನ ತರ ಇರೋ ನಿನ್ ಫೇಸು ಈ ಬಿಸಿಲಿಗೆ ಹೂವ ಬಾಡೋಗುತ್ತಲ್ಲ ಆ ತರ ಬಾಡೋಗಿದೆ. ಸ್ಮೈಲ್ ಮಾಡು. ಕಮ್ ಆನ್, ಲೈಕ್ ಅ ಗುಡ್ ಗರ್ಲ್ ಸ್ಮೈಲ್ ಮಾಡು. ಸ್ಮೈಲ್. That's like a good girl. ಸರಿ, ಹೋಗ್ ಕೂತ್ಕೋ. ತಂಗಿ 1 ನಿಮಿಷ.
ಹಿಂದ್ಗಡೆ ಯಾಕೆ ಕುತ್ಕೊಳ್ತ್ಯಾ? ನನ್ ಪಕ್ಕದಲ್ಲೇ ಕುತ್ಕೋ. ಹೇ ತಾಂಡವ್, ಇಲ್ಲಿ ಯಾವುದೇ ಕಾರಣಕ್ಕೂ ಮೋಸಕ್ಕೆ ಅವಕಾಶ ಇಲ್ಲ. ಓಕೆ ಮೇಡಮ್. ಇದು NGO. ಇಲ್ಲಿ ನಾವು ಸೇವೆ ಮಾಡ್ತಾ ಇದೀವಿ. ನಾವು ಮಾಡೋ ಸೇವೆಯಲ್ಲಿ ಯಾವುದೇ ಥರದ ಮೋಸ ಆಗಬಾರ್ದು ಅಂದ್ರೆ ನಮಗೆ ಸಪ್ಲೈಯರ್ ಇಂದ ಮೋಸ ಆಗಬಾರ್ದು. ಮತ್ತೆ ಇದನ್ನ ನೀವು ಬರೀ ಬಿಸ್ನೆಸ್ ಅನ್ಕೊಂಡ್ ಮಾಡಬೇಡಿ. ನೀವು ಒಂದು ಒಳ್ಳೆ ಕಾರ್ಯಕ್ಕೆ ಪ್ರಾಡಕ್ಟ್ಸ್ ನ ಸಪ್ಲೈ ಮಾಡ್ತಿದ್ದೀರಾ ಅಂದಮೇಲೆ ಅದ್ರ ಉದ್ದೇಶ ಒಳ್ಳೇದೇ ಆಗಿರ್ಲಿ. ಈ ತಪ್ಪು ಲೆಕ್ಕ ಬರೆಯೋದು, ಡೂಪ್ಲಿಕೇಟ್ ಬಿಲ್ ಮಾಡೋದು, ಇದ್ಯಾವುದು ಆಗದೆ ಇರೋ ತರ ನೋಡ್ಕೊಳ್ಳಿ. ಅಯ್ಯೋ ಮೇಡಮ್, ಇವರೆಲ್ಲ ಯಾಕೆ ಹೆಂಗ್ ಮಾಡ್ತಾರೆ? ಚಿಚಾ, ನಾನ್ ಇವರೆಲ್ಲ ಹಾಗೆ ಮಾಡ್ತಾರೆ ಅಂತ ಹೇಳ್ತಿಲ್ಲ ಸರ್. ಕೆಲವು ಕಂಪ್ನಿಗಳಲ್ಲಿ ಈ ತರ ಎಲ್ಲ ಆಗುತ್ತೆ, ಅದಿಲ್ಲ ಆಗ್ಬಾರ್ದು ಅಂತ ಹೇಳ್ತಾ ಇದೀನಿ ಅಷ್ಟೇ. ಹಾಗೆ ಆ ತರ ಮಾಡ್ಕೊಡಿ ಅಂತ ನಿಮ್ಗೆ ಏನಾದ್ರೂ ನಮ್ಮ ಟ್ರಸ್ಟ್ ಕಡೆಯಿಂದ ರಿಕ್ವೆಸ್ಟ್ ಬಂದ್ರೆ ದಯವಿಟ್ಟು ಅದನ್ನ ನನ್ ಗಮನಕ್ಕೆ ತಂದಿ. ನನಗ್ ಗೊತ್ತು, ಇಂಥ ದೊಡ್ಡ NGOಗಳಲ್ಲಿ, ಟ್ರಸ್ಟ್ಗಳಲ್ಲಿ ಈ ತರ ತಪ್ಪು ಲೆಕ್ಕ ಕೊಡೋದು, ಡೂಪ್ಲಿಕೇಟ್ ಬಿಲ್ ಕೊಡೋದು, ಈ ತರ ಎಲ್ಲ ನಡೀತಾ ಇರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಅಂತ ಕೆಲಸ ನಮ್ಮ ಟ್ರಸ್ಟ್ ಅಲ್ಲಿ ಆಗ್ಬಾರ್ದು ಅಂತ ನಾನು ಈ ಮೀಟಿಂಗ್ ನ ಕರೆದಿದ್ದು. ಖಂಡಿತ ಮೇಡಮ್, ನಾವು ಹಾಗೆಲ್ಲ ಮಾಡಲ್ಲ. ನಮಗೂ ಬಿಸ್ನೆಸ್ ಎಥಿಕ್ಸ್ ಇದೆ. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಮೀಟಿಂಗ್ ನ ಅಟೆಂಡ್ ಮಾಡಿದ್ದಕ್ಕೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಪೂಜಾ ಬೇರೆ ಹನಿಮೂನ್ಗೆ ಹೋಗ್ತಿದ್ದಾಳೆ. ಆ ಕಡೆ ಆಫೀಸಲ್ಲಿ ಆ ಭಾಗ್ಯನ ಆರ್ಭಟ, ಆ ಕಡೆ ಅಕ್ಕ, ಈ ಕಡೆ ತಂಗಿ, ಇಬ್ರು ಸೇರಿಸಿ ನನ್ನನ್ನ ಸೋಲಿಸ್ತಿದ್ದಾರೆ. ನೋ, ನಾನು ಈ ಸೋಲ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅವ್ರು ಬರೀ ಹನಿಮೂನ್ ಹೋಗಕ್ಕೆ ಪ್ಲಾನ್ ಮಾಡಿದಾರೆ ಅಷ್ಟೇ, ಇನ್ನು ಹೊರಟಿಲ್ವಲ್ಲ. ಹೇಗಾದ್ರೂ ಮಾಡಿ ಅವ್ರನ್ನ ತಡಿಬೇಕು. ಯೋಚನೆ ಮಾಡು ಕನಿಕಾ, ಯೋಚನೆ ಮಾಡು. ಅವ್ರಿಬ್ರು ಹೋಗೋ ಕಾರಣ ಆಕ್ಸಿಡೆಂಟ್ ಮಾಡಿಸ್ಬಿಡ್ಲಾ, ಅಥವಾ ಅವ್ರು ತಿನ್ನೋ ಊಟಕ್ಕೆ ವಿಷ ಹಾಕಿಸ್ಬಿಡ್ಲಾ, ಇಲ್ಲ ಪೂಜಾನ ಕಿಡ್ನಾಪ್ ಮಾಡಿಸ್ಲಾ? ನೋ, ಪೂಜಾ ನೆನ್ನೆ ಮೊನ್ನೆ ಹುಟ್ಟಿರೋ ಕೂಸು, ಅವಳಿಗೋಸ್ಕರ ಇಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ಅವಳು ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾ ಹೊಡೆಯೋಗಿ ಮಾಡ್ತೀನಿ. ಅಷ್ಟು ಕೆಪಾಸಿಟಿ ಇದೆ ನನಗೆ. ಏನ್ ಮಾಡ್ಲಿ? ಎಸ್, ಈ ಐಡಿಯಾ ಕರೆಕ್ಟ್ ಆಗಿದೆ. ಪೂಜಾ, ನೀನ್ ಒಕೇಶನ್ ಹನಿಮೂನ್ ಹೋಗೋದನ್ನ ಹೇಗ್ ತಡಿತೀನಿ ಅಂತ ನೋಡ್ತಿರು. ಇದು ಆಕ್ಚುಲಿ ಸಿಲ್ಲಿ ಪ್ಲಾನ್, ಬಟ್ ನೀನು ಸಿಲ್ಲಿ ಪರ್ಸನ್ ಅಲ್ವಾ, ನಿನಗಿಷ್ಟೇ ಸಾಕು. ಮೇ ಬಿ ನೀನ್ ಈ ಸೀನ್ ಮೂವಿನಲ್ಲಿ 100 ಸಲ ನೋಡಿರ್ತೀಯ. ಈಗ ರಿಯಲ್ ಆಗತ್ತೆ. ನಿನ್ನಂತ ಇರುವೆನ ಚೂಟಾಕಕ್ಕೆ ಇಷ್ಟು ಪ್ಲಾನ್ ಸಾಕು. ಅದ್ ಹೇಗ್ ಹನಿಮೂನ್ಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಈ ಪ್ಲಾನ್ ಡೆಫಿನೆಟ್ಲಿ ವರ್ಕೌಟ್ ಆಗತ್ತೆ, ಫಾರ್ ಶೋರ್.